ಶಂಕರ ನಾದ ಶರೀರ ಏ ಶಂಕರ ಬಂದ ತೆಗೆವ ಪ್ರೆಸ್ ಮೀಟ್ ರೆಡಿ ಯಾಕೆ ಮೇಡಮ್ ಅರ್ಜೆಂಟಾಗಿ ಪ್ರೆಸ್ ಮೀಟ್ ಕರೆದಿರಿ? ಮಂತ್ರಿಗಳು ಕಾಣಿಸ್ತಾ ಇಲ್ಲ. ಪ್ರೆಸ್ ಮೀಟಿಂಗ್ ಕರೆದಿರೋ ನಾನು, ಮೇಡಮ್ ಅಲ್ಲ, ನಮ್ಮಪ್ಪ ಮಂತ್ರಿ ಸೂರ್ಯಪ್ರಕಾಶ್ ಅವರು ಅಲ್ಲ. ಏನಾಯ್ತು ಸರ್? ನೋವಿನ ವಿಷಯ ಹೇಳ್ಕೊಳಕ್ಕೆ, ನಮ್ಗಾದ ಅನ್ಯಾಯದ ಬಗ್ಗೆ ನಿಮ್ ಮುಂದೆ ತೋಡ್ಕೊಳಕ್ಕೆ. ನಮ್ಮಂತ ಹೈ ಕ್ಲಾಸ್ ಮಂದಿಗೆ ಮಿಡಿಲ್ ಕ್ಲಾಸ್ ಅವ್ರು ಕೊಡೋ ಟಾರ್ಚರ್ ಬಗ್ಗೆ ಹೇಳೋಕೆ ಸರ್. ನನ್ ಮದ್ವೆ ಅನೌನ್ಸ್ ಆಗಿದ್ದು ಈ ರಾಜ್ಯದ ಜನತೆಗೆ ಗೊತ್ತಾಗಿದ್ದು ಅದು ನಿಮ್ಮ ಸುದ್ದಿ ಮೂಲಕ ಅಂದೆ. ಯಾಕಂದ್ರೆ ಅವತ್ತು ನಿಮ್ಮನ್ನ ಈ ಮನೆಗೆ ಕರೆದಿದ್ದು ನನ್ನ ಹೆಂಡತಿ ಗೀತಾ. ನಾನು ಗೀತಾ ಗೆಸ್ಟ್ ಹೌಸ್ ಅಲ್ಲಿ ಇದ್ದ ವಿಡಿಯೋ ನೋಡಿ ಓಡ್ ಬಂದ್ರಿ. ಇದು ಮಂತ್ರಿ ಮಗ ಮಾಡಿದ್ದ ಅನಾಚಾರ ಅಂದ್ರಿ. ಅಷ್ಟರಲ್ಲಿ ಇದು ಮದ್ವೆ ಆಗಿದ್ದ ಜೋಡಿ ಅನ್ನೋದು ಗೊತ್ತಾಯ್ತು. ಅದನ್ನ ನಾವು ಪಬ್ಲಿಕ್ ಮಾಡಿ ಕ್ಲಿಯರ್ ಮಾಡಿದೀವಲ್ಲ ಸರ್. ಎಸ್, ಮಾಡಿದೀವಿ. ನಾನೆಲ್ಲಿ ಇಲ್ಲ ಅಂದೆ. ಇವತ್ತು ಕ್ಲಿಯರ್ ಮಾಡ್ಬೇಕಾಗಿರೋ ವಿಷಯ ಇನ್ನೊಂದಿದೆ. ಅವತ್ತು ನಮ್ಮ ಮನೆಯವರು, ನಮ್ಮಮ್ಮ, ನಮ್ಮಪ್ಪ, ನಮ್ಮ ಫ್ಯಾಮಿಲಿ ಎಲ್ಲ ನಮ್ಮ ಪ್ರೀತಿನ ಒಪ್ಕೊಂಡ್ರು. ಮನೆಗೆ ಬೇಕಾಗಿರೋದು ಶ್ರೀಮಂತಿಕೆ ಸಂಬಂಧ ಅಲ್ಲ, ಗುಣದಲ್ಲಿ ಶ್ರೀಮಂತಿಕೆ ಇರೋ ಹೆಣ್ಣು ಅಂದ್ರು. ಅವಳು ಬಡವಳಾದ್ರೂ ಸರಿ, ಮಿಡಿಲ್ ಕ್ಲಾಸ್ ಹೆಣ್ಣಾದ್ರೂ ಪರವಾಗಿಲ್ಲ, ಒಟ್ನಲ್ಲಿ ಈ ಮನೆ ದೀಪ ಬೆಳಗೋ ಮನ್ಸಿರ್ಬೇಕು ಅಂತ ಹೇಳ್ತಿದ್ರು ಸರ್. ಆಶೀರ್ವಾದನೂ ಮಾಡಿದ್ರು. ನನ್ನ ಮತ್ತೆ ಗೀತಾ ಪ್ರೀತಿಗೆ ಚುಟಿಕ್ ಪಿಟಿಕ್ ಅಂತ ಅಂದಿಲ್ಲ ಸರ್. ಈ ಮನೆಗ್ ದಕ್ಕಿದ್ದು ದುಃಖ, ನೆಮ್ಮದಿಯಾಗಿದ್ದ ನಮ್ಮ ಮನೆಗ್ ಬಂದಿದ್ದು ಗೀತಾ ಅನ್ನೋ ಚಂಡಮಾರುತ. ಬಡವರ ಮನೆ ಹೆಣ್ಣು ಈ ಮನೆಗೆ ಹೊಂದ್ಕೊಂತಾಳೆ ಅನ್ಕೊಂಡಿದ್ವಿ. ಶ್ರೀಮಂತಿಕೆ ನಮ್ಗಿದೆ, ಶ್ರೀಮಂತಿಕೆ ಸಂಬಂಧ ನಮ್ಗೆ ಯಾಕೆ ಅಂತ ಯೋಚನೆ ಮಾಡಿದ್ದು ಈ ಮನೆ ಗೀತಾ ಅಂತ ಸಾಮಾನ್ಯ ಹೆಣ್ಣು ನಮ್ಮ ಮನೆ ಸೊಸೆ ಆಗಿದ್ಲು. ಗೀತಾ ನನ್ನ ಹೆಂಡತಿನೂ ಆದ್ಲು. ಅಲ್ಲ ಸರ್, ಈಗ ನೀವು ಮಾತಾಡ್ತಾ ಇರೋದು ನಿಮ್ಮ ಮದುವೆ ವಿಷಯನಾ? ಅಲ್ಲ ಸರ್, ಅಲ್ಲ, ಮದ್ವೆ ಮುರಿದ ವಿಷಯ. ನನ್ನ ಹೆಂಡತಿ ನನ್ನನ್ನು ತೊರೆದ ವಿಷಯ ಸರ್. ಗೀತೆ ಗಂಡನ ಮನೆನ ಒದ್ದು ಹೋದ ವಿಷಯ ಸರ್. ಸಂಸಾರನ ಬಿಟ್ಟು ಹೋದ ವಿಷಯ. ಏನಾಯ್ತು ಸರ್? ಹೇಳ್ತೀನಿ. ಅದನ್ನ ಹೇಳಕ್ಕೆ ತಾನೇ ಪ್ರೆಸ್ ಮೀಟ್ ನ ಕರೆಸಿದ್ದು. ಗೀತಾ ಬಂದು ಈ ಮನೆಗೆ ಸೇರಿದ್ದು ನಿಮ್ಮೆಲ್ರಿಗೂ ಗೊತ್ತು. ಇವತ್ತು ಗೀತಾ ಈ ಮನೆ ಬಿಟ್ಟೋದ ವಿಷಯ ಸರ್. ನಿಮ್ಮಿಂದಲೇ ಎಲ್ರಿಗೂ ಗೊತ್ತಾಗ್ಬೇಕು ಸರ್, ಎಲ್ರಿಗೂ ಗೊತ್ತಾಗ್ಬೇಕು. ಏನಪ್ಪ ಹೇಳ್ತಿದ್ಯಾ? ಕಣ್ಣಲ್ಲಿ ಯಾಕೆ ನೀರು ತುಂಬ್ಕೊಂತಿದೆ? ಮಗಳೇ, ಈ BP ಅನ್ನೋ ಪಾಪಿ ಆಡಿರೋ ಮಾತುಗಳನ್ನ ನೀನು ಮರ್ತು ಬಿಡ್ಬೋದು, ಆದ್ರೆ ನಾನು ಮರೆಯೋಕ್ ಸಾಧ್ಯ ಇಲ್ಲಮ್ಮ. ನಿನ್ನ ಕೈ ಮುಗಿದು ಕೇಳ್ಕೊಳ್ತೀನಿ, ಈ ಪಾಪಿ ತಂದೆನ ಕ್ಷಮಿಸ್ತೀಯ ಅಮ್ಮ? ಅಪ್ಪ, ನಿಂಬಾಯಲ್ಲಿ ಕ್ಷಮೆನೋ ಪದನ? ತಪ್ಪಿನ ಅರಿವು ಯಾವತ್ತೂ ಆಗಿತ್ತು ಮಗಳೇ, ಆದ್ರೆ ಕ್ಷಮೆ ಕೇಳೋದಕ್ಕೆ ನನ್ನ ಆಳ ಅಹಂಕಾರ ಅಡ್ಡಿಯಾಗಿತ್ತಮ್ಮ. ಅಹಂಕಾರ ಅಡ್ಡಿಯಾಗಿತ್ತು. ಹೆಣ್ಣು ಏನ್ ಮಾಡ್ತಾಳೆ? ಸಾಲದ ಪ್ರತಿರೂಪ ಅಂತ ಹೇಳ್ತಿದ್ನಲ್ಲಮ್ಮ, ಅದನ್ನು ಒಪ್ಕೊಳ್ಳೋದಕ್ಕೆ ನನ್ನ ಅಹಂಕಾರ ಬಿಟ್ಕೊಡ್ಲಿಲ್ಲ ಮಗಳೇ. ಮಗಳೇ ಗೀತಾ,
ಈ ಮನೆಯಲ್ಲಿ ಇದ್ದಷ್ಟು ಕಾಲ ನಿನ್ನನ್ನು ನಿಂದಿಸಿದ್ದೀನಿ, ದರಿದ್ರ ಲಕ್ಷ್ಮಿ ಅಂತ ಬೈದಿದ್ದೀನಿ. ಅಯ್ಯೋ ಅಯ್ಯೋ, ಅದನ್ನೆಲ್ಲ ನೆನ್ಸ್ಕೊಂಡ್ರೆ ಮಗಳೇ ನನ್ ಪಾಪಿ. ಹೂ ಕಟ್ಟಿ ಬೀದಿ ಬೀದಿನಲ್ಲಿ ಹೂ ಮಾರಿ ಕಾಲೇಜಿಗೆ ಫೀಸ್ ಕಟ್ಟಿ ಓದಿ ಎಲ್ರ ಕೈಲೂ ಬೇಷ್ ಅನ್ಸ್ಕೊಳ್ತಿದ್ದವಳು ನೀನು. ಆದ್ರೆ ನಿನಗೆ ಬೈತಿದ್ದವಳು ನಾನು ಮಗಳೇ. ಅವತ್ತು ಗಣೇಶನ ಆರ್ಕೆಸ್ಟ್ರಾದಲ್ಲಿ ನಿನ್ ತಂಗಿನ ಯಾವನ ಕೆಣಕ್ತಾಗ, ಅಯ್ಯೋ ನನ್ಗೊಬ್ಬ ಗಂಡು ಮಗು ಇದ್ದಿದ್ರೆ ನನ್ಗಿಂತ ಸ್ಥಿತಿ ಬರ್ತಿತ್ತ ಅಂತ ಕೈ ಕೈ ಇಸ್ಕೊಂಡು ಪಾಪಿ ನಾನು. ನೀನು ಮಗಳೇ, ನೀನು ಹೋಗಿ ಆ ರೇಗಿಸ್ತಿದ್ದ ಗಂಡನ ಕೆನೆಗೆ ಬಾರಿಸ್ದೆ. ಆ ಕ್ಷಣನೇ ನಾನು ತೀರ್ಮಾನ ಮಾಡ್ಕೊಂಡೆ, ನನ್ನ ಮನೇಲಿ ಗಂಡು ಹುಟ್ಟಿದಾಳೆ ಅಂತ. ಆದ್ರೆ ಹೇಳ್ಕೊಳ್ಳೋಕೆ ನನ್ನ ಅಹಂಕಾರ ಬಿಡ್ಲಿಲ್ಲಮ್ಮ. ಅಷ್ಟೇ ಯಾಕೆ ಮಗಳೇ, ಬ್ಯಾಂಕ್ನವ್ರು ಬಂದು ನಮ್ಮ ಮನೆ ಹರಾಜ್ಗಿಟ್ಟಾಗ ಮಂತ್ರಿ ಮನೆಗೆ ಹೋಗಿ ಮಂತ್ರಿಗಳನ್ನ ಕರ್ಕೊಂಡು ಬಂದ ದೇವತೆ ನೀನು. ಆದ್ರೆ ನಾನು ಮಂತ್ರಿ ಮಗ ಮಾಡಿದ ವಿಡಿಯೋ ನೋಡಿ ನನ್ನ ಮರ್ಯಾದೆ ಹೋಯ್ತಲ್ಲ ಅಂತ ನಿನ್ನ ಬೈದು ಮನೆಯಿಂದ ಆಚೆ ಹಾಕಿದ ಪಾಪಿ ನಾನು. ಆದ್ರೆ ಮಗಳೇ, ನೀನು ಅವ್ರ ಮನೆಗೆ ಹೋಗಿ ಅವನನ್ನೇ ಮದುವೆ ಆಗಿ ನನ್ನ ಮರ್ಯಾದೆಗೆ ಒಂದು ಕಿರೀಟ ಇಟ್ಬಿಟ್ಟೆ ಮಗಳೇ, ಕಿರೀಟ ಇಟ್ಟು. ಗೀತಾ, ನಿನ್ ಬಗ್ಗೆ ಹೇಳ್ತಾ ಹೋದ್ರೆ ಮುಗಿಯೋದೇ ಇಲ್ಲಮ್ಮ, ಗುಣಗಾನ ಮಾಡ್ತಾನೆ ಹೋಗ್ಬೋದು. ಇಷ್ಟು ದಿನ ನೀ ನನ್ನ ಮಗಳು ನಮ್ಮ ಮಮಕಾರನ ಮರೆತು ದುರಹಂಕಾರದಲ್ಲಿ ಮೆರೆದು ಬಾಯಿಗೆ ಬಂದಂಗಿಲ್ಲ ಮಾತಾಡ್ಬಿಟ್ಟೆ. ಈಗ ಹೇಳ್ತಾ ಇದ್ದೀನಿ ಕೇಳು ಮಗಳೇ, ನಿನ್ನ ಬಗ್ಗೆ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ. ನಿನ್ನಂತ ಹೆಣ್ಮಗಳ ತಂದೆ ಈ BP ಶ್ರೀನಿವಾಸ ಅಂತ ಹೇಳ್ಕೊಳ್ಳೋಕೆ ಗರ್ವ ಪಡ್ತಾ ಇದ್ದೀನಿ. ಹೆತ್ರೆ ಇಂಥ ಹೆಣ್ಮಗಳನ್ನ ಹೆರಬೇಕು ಅಂತ ನಾನು ಜಗತ್ತಿಗೆ ಸಾರಿ ಹೇಳ್ತಾ ಇದ್ದೀನಮ್ಮ. ನನ್ನ ಮಗಳು ಗೀತಾ ಅನ್ನೋದಕ್ಕಿಂತ ನಾನು ಗೀತನ ಅಪ್ಪ ಅನ್ನೋದಲ್ಲಿ ಒಂದು ತೂಕ ಜಾಸ್ತಿ ಇದೆ ಮಗಳೇ. ಈ ಮಾತಿಗೆ ಅಪ್ಪ ನಾನು ಇಷ್ಟು ವರ್ಷ ಕಾಯ್ತಿದ್ದು. ಇನ್ನು ನನಗೆ ಏನಾದ್ರೂ ಪರವಾಗಿಲ್ಲ. ನಿನಗೇನು ಆಗ್ಬಾರ್ದು, ನೀನು ಚೆನ್ನಾಗಿರ್ಬೇಕು, 100 ವರ್ಷ ಬದುಕಬೇಕು. ಬೇಕಾದ್ರೆ ನನ್ನ ಹೆಸರು ನಿನಗೆ ದಾರಿ ಎರೆದು ಕೊಟ್ಬಿಡ್ತೀನಿ ಮಗಳೇ. ಬೇಡಪ್ಪ. ಮಗಳೇ, ನಿನ್ಗೆ ಒಳ್ಳೆ ಅತ್ತೆ ಮನೆ ಸಿಕ್ಕಿದೆ, ಒಳ್ಳೆ ಮಾವ, ದೇವ್ರಂತ ಗಂಡ, ಮನೆ ತುಂಬಾ ಆಳು ಕಾಳು. ನೀನ್ ಅಲ್ಲೇ ಇದ್ದು ಬದುಕಿ ಬಾಳ್ಬೇಕಾದವಳು. ಆದ್ರೆ ಅದ್ರ ಮಧ್ಯೆ ಈ ಬಡವರ ಮನೇಲಿ 2 ದಿನ ಇದ್ದೋಗ್ತೀಯ ಮಗಳೇ. ಇಷ್ಟು ದಿನ ನನ್ನ ಮನಸ್ಸಲ್ಲಿ ಏನೇನೋ ಅನ್ನಿಸ್ತಾ ಇತ್ತು ಮಗಳೇ. ಅದನ್ನೆಲ್ಲ ಈ 2 ದಿನದಲ್ಲಿ ನಿನ್ ಮುಂದೆ ಹೇಳ್ಕೊಂಡ್ಬಿಡ್ಬೇಕು. ನನ್ನ ಮನಸ್ಸನ್ನ ಹಗುರ ಮಾಡ್ಕೋಬೇಕು, ನನ್ನ ಅಹಂಕಾರನ ಕೊನೆಗಾಣಿಸ್ಬೇಕು ಮಗಳೇ. ದಯಮಾಡಿ ಈ 2 ದಿನ ಇಲ್ಲಿದ್ದು ಹೋಗ್ತೀಯ ಮಗಳೇ. ಅಪ್ಪ, ಯಾಕಪ್ಪ ಇಷ್ಟು ಕೇಳ್ಕೊಂತ್ಯ? ಇದು ನಮ್ಮ ಅಪ್ಪನ ಬೈಕೆ, ನನ್ ಮುದ್ದು ಅಪ್ಪನ ಬೈಕೆ. 2 ದಿವಸ ಅಲ್ಲ, 4 ದಿನ ಇದ್ದೋಗ್ತೀನಪ್ಪ. ಅಯ್ಯಯ್ಯೋ ಮಗಳೇ, ನಿನ್ನ ಪರಿಸ್ಥಿತಿ ನನ್ಗೆ ಅರ್ಥ ಆಗತ್ತೆ. ನಿಮ್ಮ ಅಪ್ಪಂಗೆ ಅಷ್ಟೊಂದು ದುರಾಸೆ ಇಲ್ಲಮ್ಮ. ನೀನು 2 ದಿನ ನೆಮ್ಮದಿಯಾಗಿದ್ದೋದ್ರೆ ಸಾಕಮ್ಮ. ಸುಶೀಲಾ, ಏನ್ ನೋಡ್ತಿದ್ಯಾ? ಮಗಳನ್ನ ಮಾತಾಡ್ಸೆ. ಹೌದು ರೀ, ತವರಿಂದ ಸಿಗ್ಬೇಕಾಗಿರೋ ಪ್ರೀತಿ ಸಿಕ್ಕಿ ಅವಳ ಅತ್ತೆ ಮನೆಗೆ ಹೋದ್ರೆ ಆಗ್ತಾನೆ ನಮಗೂ ನೆಮ್ಮದಿ.
ಈ ಸಂತೋಷ ನನಗ್ ಬೇಕಾಗಿತ್ತಮ್ಮ, ಅದು ನನ್ ಸಿಕ್ಬಿಡ್ತು. ಇವತ್ ನನ್ ಪಾಲಿಗೆ ಯಾವತ್ತೂ ಮರಿದಿರೋ ದಿನ, ಯಾವತ್ತಿಗೂ ಮರೆಯಕ್ಕಾಗ್ದಿರೋ ದಿನ. ನನ್ನ ಹೆಂಡತಿ ಗೀತಾ ಈ ಮನೆನ ಬಿಟ್ಟೋಗಿದ್ದಾಳೆ ಸರ್. ಇದು ನಮ್ಮ ಮನೆ ಮರ್ಯಾದೆ ಪ್ರಶ್ನೆ ಗೀತಾ. ದಯವಿಟ್ಟು ಈಗ ಮಾಡ್ಬೇಡ ಅಂತ ಎಷ್ಟು ಕೈ ಮುಗಿದು ಬೇಡ್ಕೊಂಡ್ರು ಕೇಳ್ದೆ ವಸುಲ್ದ ಒಂದು ಪರವಾಗಿಲ್ಲ ವಿಜಿ, ಭಾವನೆಗೆ ಬೇಕಾದ ಕಣ್ಣೀರನ್ನ ಸರಿಯಾದ ಟೈಮ್ಗೆ ಉದುರ್ಸೋದಕ್ ನಿನಗ್ ಬರುತ್ತೆ. ಏನ್ ಸರ್ ಹೇಳ್ತಾ ಇದ್ದೀರಾ? ನನ್ ಪ್ರೀತಿಯ ಕತೆ ಮುಕ್ತಾಯ ಆಯ್ತು. ನನ್ ಮದುವೆ ನೆಗೆದು ಬಿದ್ದೋಯ್ತು ಅಂತ ಹೇಳ್ತಾ ಇದ್ದೀನಿ. ನಾವು ಬಡವ್ರ ಮನೆ ಹೆಣ್ಮಗ್ಳು ಅಂತ ಗೌರವ ಕೊಟ್ವಿ. ನಾನು ಒಳ್ಳೆ ಗುಣದವಳು ಅಂತ ಹೃದಯ ಕೊಟ್ಟೆ. ಆದ್ರೆ ಅವಳು ಆ ಗೀತಾ ಶ್ರೀಮಂತಿಗೆಗಿಂತ ನನ್ನ ಸ್ವಾಭಿಮಾನ ದೊಡ್ಡದು ಅಂತ ಮಾತಿಗೂ ಜಗಳ ತೆಗಿತಿದ್ಲು ಸರ್. ಅವಳ ಕೀಳರಿಮೆ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಈ ಮನೆನ ಆಳ್ಬೇಕು ಅಂತ ಹೊರಡ್ದು. ಈ ಮನೆ ಬೀಗದ್ಕಿ ಅವಳಿಗೆ ಬೇಕಂತೆ. ಇಡೀ ಮನೆ ಅವಳು ಹೇಳ್ದಾಗ ಕೇಳ್ಕೊಂಡಿರ್ಬೇಕು ಅಂತೆ ಸರ್. ನಮ್ಮಮ್ಮ ಅವಳು ಅಡಿಯಾಳಾಗಿರ್ಬೇಕಂತೆ ಸರ್. ಇಡೀ ಆಸ್ತಿ ಅವಳ ಹೆಸ್ರಿಗೆ ಬೇಕಂತೆ. ಇಷ್ಟ ಆದ್ರೆ ಮಾತ್ರ ಅವಳು ನನ್ನ ಹೆಂಡತಿಯಾಗಿರ್ತಾಳಂತೆ. ಇಲ್ದಿದ್ರೆ ನಿಂದಾರಿ ನಿಂದು, ನಂದಾರಿ ನಂದು ಅಂತ ಹೇಳಿದ್ಲು ಸರ್. ಅದಕ್ಕೆ ನನ್ನ ತಂಗಿಯಮ್ಮ ಇಲ್ಲಿ ಇಟ್ಕೊಳ್ಳಿ, ಕ್ಯಾಮ್ರಾ ಇಲ್ಲಿ ಇಡಿ. ಅದಕ್ಕೆ ನನ್ನ ತಂಗಿಯಮ್ಮ ಅಷ್ಟೇ ತಾನು ನಿಂಗೆ ಬೇಕಾಗಿರೋದು. ನಿಂಗೆ ಬೇಕಾದನ್ನು ತಗೋ, ನಾನು ನಿನ್ನ ಸೇವೆ ಮಾಡ್ಕೊಂಡಿರ್ತೀನಿ. ಈ ಮನೆ ಎಲ್ಲೋ ಒಂದು ಮೂಲೆಯಲ್ಲಿ ನಾನು ಇದ್ಬಿಡ್ತೀನಿ ಅಂತ ಹೇಳಿದ್ಲು ಸರ್. ನಾಳೆ ಕೆಟ್ಟ ಹೆಸರು ಬರೋದು ನಿನಗಮ್ಮ ಗೀತಾ ಅಂತ ನನ್ನ ಪರಿಪರಿಯಾಗಿ ಬೇಡ್ಕೊಂಡ್ರು. ಕ್ಯಾರೆ ಅನ್ನೋದು ಹೋಗ್ಬಿಟ್ಲು ಸರ್. ನೋಡಿ ಅದೇ ಹೊಸಲು ದಾಟ್ಕೊಂಡು ಎಕ್ಸ್ಕ್ಯೂಸ್ ಮೀ. ನನಗೆ ಇಮೋಷನಲ್ ಗೈ ನಾನು ತುಂಬಾ. ಅಣ್ಣ, ಬಾಯಿ ಮುಚ್ಕೊಂಡಿರ್ತೀಯಾ? ಓವರ್ ಆಗಿ ಮಾತಾಡಿ ನನ್ನ ಮರ್ಯಾದೆ ಯಾಕೆ ಕಳೀತೀಯಾ? ಆದ್ರೆ ಅದಕ್ಕೆ ನಾನು ಒಪ್ಲಿಲ್ಲ ಸರ್. ನನ್ನ ತಾಯಿ ಇಲ್ಲದ ಕೂಸು ಸರ್. ನನ್ನನ್ನ ಬೆಳೆಸಿದ್ದು ಈ ಮಹಾ ತಾಯಿ. ನನಗೆ ಪ್ರೀತಿ ಕೊಟ್ಟವರು, ನನಗೆ ಯಾವುದೇ ಕೊರತೆ ಇಲ್ಲಿರೋ ತರ ನೋಡ್ಕೊಂಡ ನಮ್ಮಮ್ಮ. ನಿಜ ಹೇಳ್ತೀನಿ ಸರ್, ನನಗೆ ಹೆತ್ತಮ್ಮನಿಗಿಂತ ಹೆಚ್ಚು ಸರ್. ಇವರನ್ನ ಮನೆ ಹಾಳಾಗಿ ಮಾಡಿ ನನ್ನ ಹೆಂಡತಿ ಜೊತೆ ನಾನು ಬದುಕಕ್ಕಾಗುತ್ತೆ ಹೇಳಿ ಸರ್? ಹೇಳಿ ಸರ್ ನೀವೇ. ಆ ಕಾರಣಕ್ಕೆ ಇದು ಆಗದ ಮಾತು ಅಂತ ನಾನು ಸ್ಪಷ್ಟವಾಗಿ ಹೇಳ್ದೆ ಸರ್. ಬೇಕಾದ್ರೆ ಆಸ್ತಿ ತಗೋ, ಬಂಗ್ಲೆ ತಗೋ, ಈ ಶ್ರೀಮಂತಿಗೆನ ನೀನೇ ಇಟ್ಕೋ. ಆದ್ರೆ ನಮ್ಮ ಅಮ್ಮನಿಗೆ ಮಾತ್ರ ಅವಮಾನ ಮಾಡ್ಬೇಡ ಅಂತ ಕೈ ಮುಗಿದು ಕೇಳ್ಕೊಂಡೆ ಸರ್. ಗೀತಾ ಕೇಳಲೇ ಇಲ್ಲ. ನಾನು ಅಂದ್ಕೊಂಡಿದ್ದೆ ನಡಿಬೇಕು, ಇಲ್ಲಾಂದ್ರೆ ನಿನ್ಗೂ ನನ್ಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಲು ಸರ್. ಹಾಗಾದ್ರೆ ನಿಮ್ಮ ಹೆಂಡತಿ? ಅದನ್ನೇ ಸರ್ ಹೇಳ್ತಿರೋದು. ಮನೆ ಬಿಟ್ಟೋಗಿದ್ದಾಳೆ. ನನ್ನ ಮಾತು ನೀಡಿದ ಈ ಮನೆ ನನಗ್ ಬೇಕಾಗಿಲ್ಲ ಅಂತ ನಮ್ ಸಂಬಂಧನ ಒದ್ದು ಹೋಗಿದ್ದಾಳೆ ಸರ್. ಸಂಬಂಧನೇ ಕತ್ತರಿಸಿ ಹೋಗಿದ್ದಾಳೆ ಸರ್. ತಗೋ ಮಗಳೇ, ಕೇಕ್ ಕಟ್ ಮಾಡು. ಸಂಬಂಧಗಳು ಸಿಹಿಯಾಗಿರ್ಬೇಕಾದ್ರೆ ಇಂಥ ಸಂಭ್ರಮಗಳು ಮನೆಯಲ್ಲಿ ನಡೀತಾ ಇರಬೇಕು.
ತಗೋ ಬಂಗಾರ, ಕಟ್ ಮಾಡು. ಅಲ್ಲ ರೀ, ಇವತ್ತು ಅವಳು ಹುಟ್ಟದಪ್ಪ ಅಲ್ಲ, ಏನಿಲ್ಲ. ಯಾಕಿದೆಲ್ಲ? ಬೇಕು ಸುಶೀಲ, ನನ್ನ ಜೀವನದಲ್ಲಿ ಯಾವತ್ತಾದ್ರೂ ಗೀತಾ ಹುಟ್ಟಿದಬ್ಬನ ಆಚರಿಸಿದ್ದೇನೆ ಹೇಳು? ಇಲ್ಲ. ಆದ್ರೆ ಇವತ್ತು ನಾನು ಒಬ್ಬ ಮನುಷ್ಯನಾಗಿ ಅವಳ ಮುಂದೆ ನನ್ನನ್ನು ನಾನು ತೆರೆದಿಟ್ಟಿದ್ದೀನಿ. ನನ್ನ ಮನಸ್ಸಲ್ಲಿರೋದನ್ನೆಲ್ಲ ಹೇಳಿ ಹಗುರವಾಗಿದ್ದೀನಿ. ಇವತ್ತು ನಮ್ಮಿಬ್ಬರ ನಡುವೆ ಒಂದು ಹೊಸ ಸಂಬಂಧ ಆರಂಭ ಆಗಿದೆ. ಪ್ರೀತಿಯ ಮಗಳು, ಪ್ರೀತಿಯ ತಂದೆ, ಅದಕ್ಕೆ ಕೇಕ್ ತಂದೆ. ಕಮಾನ್ ಮಗಳೇ, ಶುರುವಾಗ್ಲಿ ಸಿಹಿ ಕಾರ್ಯಕ್ರಮ. ಥ್ಯಾಂಕ್ಸ್ ಅಪ್ಪ. ಕಟ್ ಮಾಡಮ್ಮ. ಯಾರಪ್ಪ ಅದು? ಮಗಳ ಜೊತೆ ಆನಂದವಾಗಿರೋ ಕ್ಷಣಕ್ಕೆ ಕೊಕ್ಕೆ ಹಾಕ್ತಿರೋ ಯಾರಯ್ಯ? ಅಯ್ಯೋ ನನ್ನ ಕರ್ಮ. ಒಂದ್ ನಿಮಿಷ ಬಂದೆ ಮಗಳೇ. ಏನಯ್ಯ? ಟಿವಿ ನೋಡಿದ್ಯಾ? ಯಾಕ ವೆಂಕಟೇಶ ಇಷ್ಟೊಂದು ಗಾಬರಿ? ಎಲ್ಲಾದ್ರೂ ಭೂಕಂಪ ಆಯ್ತಾ? ಅಯ್ಯೋ, ನಿಮ್ಮನೆಲ್ಲ ಆಗ್ತಾ ಇದೆ. ಟಿವಿಯಿಂದ ಎಲ್ಲರೂ ಗೀತನ ಬಗ್ಗೆ ಮಾತಾಡ್ತಾರೆ. ಓ, ಅದ ವಿಷಯ. ನಾನು ನೋಡ್ತೀನಿ, ನೀನು ಹೋಗಪ್ಪ. ಅಳಿಯಂದ್ರು ನನ್ನ ಮಗಳ ಬಗ್ಗೆ ಟಿವಿನಲ್ಲಿ ಮಾತಾಡ್ತಾ ಇದ್ದಾರೆ ಅಂದ್ರೆ ಹೊಗಳ್ತಾ ಇದ್ದಾರೆ ಅಂತ ಅರ್ಥ. ಮನೆಗೆ ಬಂದು ಹೆಂಡತಿ ಅದೃಷ್ಟ ತಗೊಂಡು ಬಂದ್ಲು ಅಂತ ಪರಾಕ್ ಹೇಳ್ತಿರ್ತಾರೆ. ಮಗಳೇ, ಒಟ್ನಲ್ಲಿ ಈ ಮನೆಗೆ ನೆಮ್ಮದಿ, ಮರ್ಯಾದೆ ಎರಡು ತಂದುಬಿಟ್ಟೆ. ಟಿವಿ ಹಾಕ್ತೀನಿ. ರಿಮೋಟ್ ಅಲ್ಲೇ. ಯಾವ ಪ್ರೀತಿ ಈ ಮನೆಗೆ ನೆಮ್ಮದಿ ತರುತ್ತೆ ಅನ್ಕೊಂಡಿದ್ನೋ, ಆ ಪ್ರೀತಿ ಇವತ್ತು ಈ ಮನೆ ನೆಮ್ಮದಿ ಕಿತ್ಕೊಂಡೋಗಿದೆ ಸರ್. ಈ ಮನೆ ಹೊಸಲು ದಾಟಿ ಹೋಗಿದೆ ಸರ್. ಕಂಟ್ರೋಲ್ ಬಿಡುವ, ಅವನು ಇಮೋಷನಲ್. ಕೊಬ್ಬು, ದರ್ಪ, ದಿಮಾಕು ಇದೆಲ್ಲ ಶ್ರೀಮಂತರಿಗಿರುತ್ತೆ ಅಂತ ಸಹಜವಾಗಿ ಜನರು ಮಾತಾಡ್ಕೊಂತಾರೆ ಸರ್. ಆದ್ರೆ ಮಿಡಿಲ್ ಕ್ಲಾಸ್ ಇಂದ ಬಂದ ಗೀತಾಗೂ ಇದಿರುತ್ತೆ ಅಂತ ಗೊತ್ತಿಲ್ಲ. ಗೀತಾ, ಏನಿದು ಅಳಿಯಂದ್ರೆ ಹೇಳ್ತಿರೋದು? ಅಯ್ಯೇ, ಬಾಯಿ ಮುಚ್ಕೊಂಡು ಕೇಳಿಸ್ಕೊಳ್ಳಿ, ಅರ್ಥ ಆಗತ್ತೆ. ಮಧ್ಯ ಮಾತಾಡ್ಬೇಡ ಗೂಬೆ. ಈ ಸಂಬಂಧನೂ ಬೇಡ, ಈ ಸಂಸಾರನೂ ಬೇಡ. ಈ ಮನೆ ಋಣ ಮುಗೀತು ಅಂತ ಈ ಮನೆ ವಸೂಲ್ ದಾಟ್ ಹೋಗಿದ್ದಾಳೆ ಸರ್. ಅಲ್ಲ ಸರ್, ನೀವು ತಡೆಯೋ ಪ್ರಯತ್ನ ಮಾಡ್ಲೇ ಇಲ್ವಾ? ಏನು ಅಂತ ಪ್ರಶ್ನೆ ಕೇಳ್ತೀರಾ ಸರ್? ಏನ್ ಸರ್ ಅವಳಿಗೆ ಉರುಳಿಡಕ್ಕಾಗತ್ತ ಸರ್? ನಾನು ಬಾಗಿಲ್ಗೋಗಿ ಅಡ್ಡ ನಿಂತೆ ಸರ್, ಹೋಗ್ಬೇಡಮ್ಮ ಅಂತ ಅಂದೆ. ಇವನು ಹೋಗ್ಬೇಡ ಕಣೆ ಅಂತ ಗೋಗರ್ದ. ನನ್ನ ತಂಗಿಯಮ್ಮ ಪಾಪ ಕಾಲು ಹಿಡಿತೀನಿ ಕಣೆ, ಹೋಗ್ಬೇಡ ಅಂತ ಹತ್ಲು ಕರೆದ್. ಆದ್ರೂ ಎಲ್ಲವನ್ನು ಧಿಕ್ಕರಿಸಿ ಹೊರಟೇ ಬಿಟ್ಲು ಸರ್. ಮಿಡಲ್ ಕ್ಲಾಸ್ ಅವ್ರಿಗೆ ಇವನು ಹೇಳ್ದಂಗೆ ಇಷ್ಟೊಂದು ನಾನ್ ಕಟ್ಟಿದ ತಾಳಿಗೆ ಬೆಲೆ ಇಲ್ಲ ಸರ್.
ಕೊಟ್ಟ ಹೃದಯಕ್ಕೆ ಕಿಮ್ಮತ್ತಿಲ್ಲ. ಅಮ್ಮನಂತ ಅತ್ತೆ ಬೇಡ್ಕೊಂಡ್ರು ಆ ಕಲ್ಮನ್ಸ್ ಕರ್ಗಿಲ್ಲ ಸರ್. ಇನ್ನು ಈ ಮನೆ ಋಣ ಮುಗೀತು, ನೀವೆಲ್ಲ ಹಾಳಾಗೋಗ್ತೀರಾ ಅಂತ ಶಾಪ ಹಾಕಿ ಮನೆ ಆಚೆ ಹೋದ್ಲು ಸರ್. ಇಷ್ಟೆಲ್ಲ ನಿಮ್ಗೆ ಯಾಕೆ ಹೇಳ್ತಿದ್ದೀನಿ ಹೇಳಿ? ಅಮ್ಮ ಹೇಳಿದ್ರು, ಇದು ಮನೆ ವಿಷಯ ಕಣೋ, ಪ್ರೆಸ್ ಮೀಟಿಂಗ್ ಕರೆದು ಅವ್ರ ಹತ್ರ ಹೇಳೋದೇನಿದೆ, ನೀನ್ ಸುಮ್ನೆ ಎದ್ದು ಬಿಡು. ಆದ್ರೆ ನಾನಿವತ್ತು ಸುಮ್ನೆ ಇರ್ಬೋದು ಸರ್. ನಾಳೆ ಆ ಗೀತನ ಜೀವನದಲ್ಲಿ ಏನಾದ್ರು ಆದ್ರೆ ಮಂತ್ರಿ ಮಗನ ಹೆಂಡತಿ ಬದುಕು ಹೀಗಾಯ್ತು ಅಂತ ಸುದ್ದಿ ಮಾಡೋದ್ ನೀವೇ ಅಲ್ವಾ ಸರ್? ಅದು ಬೇಕಾಗಿಲ್ಲ ಅಂತ ನನ್ ಮನ್ಸು ಹೇಳ್ತು, ಅದಕ್ಕೆ ಕರೆದೆ. ಅದಕ್ಕೆ ಪ್ರೆಸ್ ಮೀಟಿಂಗ್ ಮಾಡೋ ನಿರ್ಧಾರಕ್ಕೆ ಬಂದೆ ಸರ್. ಬದುಕು ತೆರೆದ ಪುಸ್ತಕದ ಆಗಿದ್ರೆ ಅನುಮಾನಗಳು ಸುಳಿಯೋಕ್ ಸಾಧ್ಯನೇ ಇಲ್ಲ ಸರ್. ಇದು ನನ್ನ ನಂಬಿಕೆ. ಇವತ್ತು ಆ ಗೀತ ಮಾಡೋಗಿರೋ ಅವಂತರದಿಂದ ನಮ್ಗೆಲ್ಲ ತೊಂದರೆ ಆಗಿದೆ. ನಾಳೆ ಇನ್ನೇನೇನೋ ಆಗಿ ನಮ್ಮಪ್ಪನ ರಾಜಕೀಯ ಜೀವನಕ್ಕೆ ಅವ್ರ ವರ್ಚಸ್ಸಿಗೆ ತೊಂದರೆ ಆಗ್ಬಾರ್ದು. ಮಗನ ಪ್ರೀತಿಗೆ, ಈ ಕುಟುಂಬದ ಸದಾಕಾಲದ ನೋವಿಗೆ ಕಾರಣ ಆಗ್ಬಾರ್ದು ಸರ್. ಅಷ್ಟೇ ಅಲ್ಲ, ನನ್ನ ಜೀವನದಲ್ಲಿ ನೀವ್ ಬರೋ ಅಗತ್ಯ ಇಲ್ಲ ಅಂತ ಗೀತಾ ಹೊರಟೋದ್ಲು ಸರ್. ಬಲವಂತಗಳು ಸೋತ್ ಮೇಲೇನೋ ಬಲವಂತ ಮಾಡಕ್ಕೆ ನನಗೆ ಆಸೆ ಇಲ್ಲ. ಅವಳು ಬರಲ್ವಂತೆ, ಬೇಡ, ನಾನು ಹೇಗೋ ಬದುಕೊಂತೀನಿ. ಆದ್ರೆ ಈ ಮೂಲಕ ನನ್ ಗೀತನ ಕೇಳೋದು ಅಲ್ಲ, ಬೇಡ್ಕೊಳ್ಳೋದು ಒಂದೇ. ದಯವಿಟ್ಟು ಇನ್ ಯಾರ ಕುಟುಂಬದ ಜೊತೆನೂ ಈ ರೀತಿ ಆಟ ಆಡ್ಬೇಡ. ಒಳ್ಳೆಯವ್ರಿಗೆ ಈ ರೀತಿ ನೋವು ಕೊಡ್ಬೇಡ ಅಮ್ಮ, ಪ್ಲೀಸ್. ನಾನ್ ಚಿಕ್ಕವನಾಗಿದ್ದಾಗ ನಮ್ಮಮ್ಮ ಹೇಳ್ಕೊಟ್ಟಿದ್ ಪಾಠ ಒಂದೇ ಸರ್, ಇನ್ನೊಬ್ಬರಿಗೆ ಅನ್ಯಾಯ ಮಾಡಬೇಡ, ಜನ್ಮ ಕೊಟ್ಟ ತಂದೆ ಹೆಸರಿಗೆ ಮಸಿ ಬೆಳಿಬೇಡ ಅಂತ. ನಾನು ಅದನ್ನೇ ಪಾಲಿಸ್ಕೊಂಡ್ ಬಂದೆ ಸರ್. ಏನ್ ಹೇಳಿ ಸರ್, ಏನ್ ಹೇಳಿ? ಇಷ್ಟೊತ್ತು ಸಹನೆಯಿಂದ ನಾನು ಮೃದುವಾದ ಸಂಬಂಧದ ಬಗ್ಗೆ ಕೇಳಿಸ್ಕೊಂಡಿದ್ದು ಥ್ಯಾಂಕ್ಸ್ ಸರ್. ಮೇಡಮ್, ನೀವು ಈ ವಿಷಯದಲ್ಲಿ ಒಬ್ಬ ತಾಯಿಯಾಗಿ ಏನು ಹೇಳಲಿಕ್ಕೆ ಬಯಸ್ತೀರಾ? ಗೀತಾ, ನೀನ್ ನನ್ ಸೊಸೆ ಆಗಿದ್ರು ನಿನ್ನ ಮಗಳು ಅಂತ ನಾನು ಅಂದ್ಕೊಂಡಿದ್ದೆ. ಆದ್ರೆ ಅದೇ ಮಗಳು ತಾಯಿಗಿಂತ ದ್ರೋಹ ಬಗಿತಾಳೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲಮ್ಮ. ಮೇಡಮ್ ಆನ್ಸರ್ ಮಾಡಿ ಮೇಡಮ್. ಮೇಡಮ್ ಆನ್ಸರ್ ಮಾಡಿ ಮೇಡಮ್. ಆನ್ಸರ್ ಮಾಡಿ ಮೇಡಮ್. ದಯವಿಟ್ಟು ಕ್ಷಮಿಸಿ, ನಮ್ಮಮ್ಮ ಈಗಾಗ್ಲೇ ನೊಂದಿದ್ದಾರೆ. ಸಾಕು, ನೀವು ಕ್ಯಾಮರಾ ಸ್ವಿಚ್ ಆಫ್ ಮಾಡಿ, ದಯವಿಟ್ಟು. ಯಾಕಂದ್ರೆ ನನ್ನ ತಂಗಿಯಮ್ಮ ಏನು ಮಾತಾಡೋಲ್ಲ, ಅವಳು ಇಲ್ಲ. ಸೊಸೆನ ಮಗಳು ಅಂತ ಭಾವಿಸ್ಕೊಂಡು ಇವನ್ ಬೇರೆ ಮಾತಾಡಿ ತುಂಬಾ ಟಯರ್ಡ್ ಆಗಿದ್ದಾನೆ. ನೀವು ಹೊರಗಡೆ ಟಿಫಿನ್ ವ್ಯವಸ್ಥೆ ಇದೆ, ತಿನ್ಕೊಂಡು ಹೋಗಿ, ವೇಸ್ಟ್ ಆಗುತ್ತೆ.
ಗೀತಾ ಏನಮ್ಮ ಇದು? ಏನಮ್ಮ ಇದು ಅಳಿಯಂದ್ರೆ ಹೇಳ್ತಿರೋದು? ನೀ ನನಗೆ ಜ್ವರ ಅಂತ ತಾನೇ ಹೇಳಿ ಬಂದೆ. ನಾನು 2 ದಿವಸಕ್ಕೆ ಮನೆಗೆ ಬಂದು ಹೋಗು ಅಂತ ಹೇಳಿದ್ರೆ ನೀನು ಶಾಶ್ವತವಾಗಿ ಆ ಮನೆ ಬಿಟ್ಟು ಬಂದ್ಬಿಟ್ಟಿಯಾ? ನಿಮ್ಮಿಬ್ಬರ ಮಧ್ಯೆ ಏನಾಯ್ತೆ? ಹೇಯ್, ಏನಾಯ್ತು ಅಂತ ಬೊಗಳೆ. ಅಳಿಯಂದ್ರ ಜೊತೆ ಏನ್ ಮಾಡ್ಕೊಂಡು ಈ ಮನೆಗೆ ಬಂದೆ? ಅಪ್ಪ ಅದು ಹಾಗಾದ್ರೆ ಅಳಿಯಂದ್ರು ಅಲ್ಲಿ ಪ್ರಸ್ತವ್ರ ಮುಂದೆ ಹೇಳಿದ್ದೆಲ್ಲ ಸತ್ಯನಾ? ಹೋದ್ 3 ದಿವಸಕ್ಕೆ ಅವ್ರ ಮನೇಲಿ ನೀನು ಹೇಳಿದಾಗೆ ಎಲ್ಲ ನಡಿಬೇಕಾಗಿತ್ತಾ? ಓಹೋ, ಆ ಮನೆಯಲ್ಲಿ ನೀನು ಮಹಾರಾಣಿ ತರ ಅವ್ರೆಲ್ಲರೂ ನಿನ್ ಮುಂದೆ ತಲೆ ಬಗ್ಸಿ ನಿಲ್ಬೇಕಾಗಿತ್ತಾ? ಓಹೋ, ಮಿಡ್ಲ್ ಕ್ಲಾಸ್ಗೆ ಒಂದು ದಿಮಾಕ್ ಇದೆಯಲ್ಲ, ನೀನ್ ತೋರಿಸ್ಬೇಕಾಗಿತ್ತಲ್ಲ. ಮಾತಾಡೆ, ಇದೆಲ್ಲ ನಿನಗೆ ಬೇಕಾಗಿತ್ತಾ? ರೀ, ಒಂದೇ ಸಮ ನೀವೇ ಮಾತಾಡ್ತಾ ಇದ್ರೆ ಅವಳಿಗೂ ಮಾತಾಡಕ್ ಬಿಡ್ರಿ. ಗೀತಾ ಹೇಳೆ. ಅವಳೆಲ್ಲ ಮಾತಾಡ್ತಾ ಇದ್ದಾಳೆ, ಕೇಳಿದೆಲ್ಲ ಪ್ರಶ್ನೆಗೂ ಮೌನವಾಗಿ ನಿಂತಿದ್ದಾಳೆ. ಉತ್ತರ ಕೊಡೆ, ಬಾಯ್ ಬಿಟ್ಟು ಮಾತಾಡ. ನಿನ್ಗೆ ಏನೇ ರೋಗ? ನಿಮ್ಮ ಮನೆ ನಾವು ಬಂದಾಗ ನಿಮ್ಮ ಯಜಮಾನ್ರಿಂದ ರೀ ಯಜಮಾನ್ರೇ ಅಂತ ಅವ್ರ ಹಿಂದೆ ಓಡಾಡ್ತಾ ಇದ್ದೆ. ಏನು ಇಬ್ರು ಗುಸ ಪಿಸ ಅಂತ ಮಾತಾಡ್ತಿದ್ರಿ? ಅಯ್ಯೋ ದೇವ್ರೆ, ಅಷ್ಟು ಚೆನ್ನಾಗಿದ್ದು ನಿಮ್ಮಿಬ್ರು ಹೀಗಾಗೋದಕ್ಕೆ ಹೇಗೆ ಸಾಧ್ಯ? ಇಲ್ಲ ಅಪ್ಪ, ನಾವ್ ಅವತ್ತು ಚೆನ್ನಾಗಿರ್ಲಿಲ್ಲ, ಇವತ್ತು ಚೆನ್ನಾಗಿಲ್ಲ, ನಾಳೆಗೂ ಚೆನ್ನಾಗಿರಲ್ಲ. ನಾನ್ ಆ ಮನೆಗ್ ಸೊಸೆಯಾಗಿ ಹೋಗಿದ್ದು ಆ ವಿಜಯ್ಗೆ ಬುದ್ಧಿ ಕಲ್ಸಕ್ಕೆ. ಅವನು ನನ್ ಮೇಲೆ, ನನ್ ಕುಟುಂಬದ ಮೇಲೆ ಎರಚಿದ ಕೆಸರನ್ನ ಅವನೇ ಕ್ಲೀನ್ ಮಾಡ್ಬೇಕನ್ನೋ ಉದ್ದೇಶಕ್ಕೆ. ಅವ್ನು ನೀನ್ ಬೀದಿಗೆ ಬಿದ್ದೆ ಅಂತ ಮೀಸೆ ತಿರ್ವಿ ಇನ್ನೊಬ್ಳು ಹುಡುಗಿ ಜೊತೆ ಮದ್ವೆಗ ಕೊಟ್ಟಾಗ ನನ್ ಬದುಕೆ ಮುಗ್ದೋಯ್ತು ಅನ್ನೋ ಸಂದರ್ಭದಲ್ಲಿ ಎಲ್ಲವನ್ನು ಉಳ್ಸೋಕಿದ್ದಿದ್ದು ಒಂದೇ ಒಂದ್ ದಾರಿ, ಅದು ನಾನ್ ವಿಜಯ್ನ ಹೆಂಡತಿ ಆಗೋದು. ಅವ್ ನನ್ ಗಂಡ ಆದ ತಕ್ಷಣ ಗೆಸ್ಟ್ ಹೌಸ್ ಅಲ್ಲಿ ಇಟ್ ಮಾಡಿದ ವಿಡಿಯೋ ಅರ್ಥ ಕಳ್ಕೊಳ್ಳುತ್ತೆ. ಅವ್ನ್ ತಾಳಿ ನನ್ ಕೊರಳಲ್ಲಿದ್ರೆ ಅಯ್ಯೋ ಮರ್ಯಾದೆ ಹಾಳಾಯ್ತಲ್ಲ ಅನ್ನೋ ನಿಮ್ ನೋವಿಗೆ ನೆಮ್ಮದಿ ಸಿಗುತ್ತೆ. ಅಲ್ಲೇ ಅವನ್ ಜೊತೆ ಇದ್ರೆ ಆ ಮನುಷ್ಯನಿಗೆ ಕಲ್ಸ್ಬೇಕಾದ ಪಾಠ ಹತ್ರ ನಿಂತು ಕಲ್ಸ್ಬೋದು ಅನ್ನೋ ಕಾರಣಕ್ಕೆ ನಾನು ಅವ್ನ್ ಮದ್ವೆ ಆದೆ. ಆದ್ರೆ ಅದ್ರ ನಿರೀಕ್ಷೆ, ಆಸೆ ನನಗೂ ಇರ್ಲಿಲ್ಲ, ಅವನ್ಗೂ ಇರ್ಲಿಲ್ಲ. ಪ್ರತಿ ಕ್ಷಣ ಹೇಗಾದ್ರೂ ಮಾಡಿ ಸೋಲ್ಸ್ಬೇಕು, ನನ್ನ ಅಲ್ಲಿಂದ ಆಚೆ ಹಾಕ್ಬೇಕು ಅನ್ನೋದೇ ಅವನ್ ಪ್ರಯತ್ನ. ಅವನ್ ಪ್ರತಿ ಪ್ರಯತ್ನಕ್ಕೂ ಸೋಲ್ ತಂದು ಅಲ್ಲೇ ಉಳಿತಿರೋದು ನನ್ ಪ್ರಯತ್ನ. ಇಲ್ಲಪ್ಪ, ನೀವ್ ಅನ್ಕೊಂಡಂಗೆ ನಾನು ವಿಜಿ ಚೆನ್ನಾಗಿಲ್ಲ. ಅವನ್ ಬೆನ್ನಿಗೆ ಅವ್ರ ಅಮ್ಮನ್ ಸಪೋರ್ಟ್ ಇದೆ, ನನ್ ಬೆನ್ನಿಗೆ ನಮ್ಮ ಮಾವನ್ ನೆರಳಿದೆ. ಆ ಮನೆ ಸೂರ್ಯಪ್ರಕಾಶ್ ಅವ್ರಿಗೆ ಎದುರುತ್ತೆ. ಸೂರ್ಯಪ್ರಕಾಶ್ ಅವರು ಒಪ್ಪಿದ್ದಾರೆ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನಾನ್ ಆ ಮನೇಲಿ ಬಲವಾಗಿರಕ್ ಸಾಧ್ಯ ಆಗಿದ್ದು. ಇಲ್ಲ ಅಂದಿದ್ರೆ ನನ್ನ ಯಾವತ್ತೋ ಓಡಿಸಿರೋರು. ನಿಜ ಹೇಳ್ತಿದ್ದೀನಪ್ಪ, ಅಮ್ಮನಿಗ್ ಜ್ವರ ಇದೆ ಅನ್ನೋ ಕಾರಣ ಹೇಳಿ ನೀನ್ ಫೋನ್ ಮಾಡದೇ ಇದ್ದಿದ್ರೆ ನನ್ ಖಂಡಿತ ತವ್ರಿಗೆ ಬರ್ತಿರ್ಲಿಲ್ಲ. ಯಾಕಂದ್ರೆ ಆ ವಿಜ್ಜಿ ನನ್ನ ಹೊಸ್ಲು ದಾಟದನ್ನೇ ಕಾಯ್ತಿದ್ದ. ಈಗ ದಾಟಿದ ತಕ್ಷಣ ಅದಕ್ಕೊಂದ್ ಕತೆ ಕಟ್ಟಿ ಪ್ರೆಸ್ ಮೀಟ್ ನ ಕರೆದು ಗಂಡ ಬಿಟ್ಟು ಬಂದವಳು ಅಂತ ಇಡೀ ಸಮಾಜಕ್ಕೆ ಹೇಳ್ಬಿಟ್ಟ. ಅಳಿ ಅಂದ್ರೆ ಹೇಳಿದ್ದೆಲ್ಲ ಸುಳ್ಳ? ಅಳಿಯಂದ್ರು ಹೇಳಿದ್ದು ಏನಪ್ಪ ಹೇಳ್ತಿದ್ಯಾ? ಯಾವಾಗ ಹೇಳ್ದ? ವಿಜಯ್ ಏನಂದ? ನೆನ್ನೆ
ಏನಮ್ಮ ಹೇಳ್ತಿದ್ಯಾ? ಹೌದು ಗೀತಾ, ವಿಜಿ ಮನೆಗೆ ಬಂದಿದ್ದ. ಗೀತಾ ಖಿನ್ನತೆಗೆ ಒಳಗಾಗಿದ್ದಾಳೆ. ಅವಳು ತವ್ರ ಮನೇಲೊಳಗೆ ಸಿಗದೆ ಇರೋ ಮರ್ಯಾದೆಯಿಂದ, ಅವರಪ್ಪ ಅವರ ಸ್ವಾಭಿಮಾನಕ್ಕೆ ಕೊಡದೇ ಇರೋ ಬೆಲೆಯಿಂದ ನಮ್ಮ ಸಂಸಾರ ಹಾಳಾಗ್ತಿದೆ ಅಂದ ಕಣೆ. ಅದಕ್ಕೆ ಕಣೆ ನಿನ್ಗೆಲ್ಲ ಕೊಟ್ಟು ಕಳಿಸ್ಬೇಕು ಅಂತ 2 ದಿನದ ಮಟ್ಟಿಗೆ ಇಲ್ಲಿ ಕರ್ಸ್ಕೊಂಡಿದ್ದು. ಅಲ್ವೇ, ಅಷ್ಟು ಪ್ರೀತಿಯಿಂದ ನಿನ್ನ ಸಂಸಾರ ಸರಿ ಹೋಗ್ಲಿ ಅಂತ ಮೊದಲ ರಾತ್ರಿ ಅರೇಂಜ್ ಮಾಡಿದ್ರೆ ನೀನು ಇಡೀ ರಾತ್ರಿ ಅಳ್ತಾ ಕೂತಿದ್ದೀಂತಲ್ಲೇ. ಅಯ್ಯೋ, ನನ್ನಿಂದ ನನ್ನ ಮಗಳ ಸಂಸಾರ ಹಾಳಾಗಬಾರ್ದು ಅಂತ 2 ದಿನದ ಮಟ್ಟಿಗೆ ಮನೆಗೆ ಕರ್ಸ್ಕೊಂಡಿದ್ದು. ಇಷ್ಟ ಇಲ್ಲದೆ ಇದ್ರು ನೀ ನನ್ನ ಮನೆ ಸೌಭಾಗ್ಯ ಅಂತ ಹೊಗಳಿದ್ದು. ಒಟ್ಟಲ್ಲಿ ಆ ಕಡೆಯಿಂದ ಅಳಿಯಂದ್ರು ಗೇಮ್ ಮಾಡಿದ್ರು, ಇಲ್ಲಿ ನೀನ್ ಗೇಮ್ ಮಾಡಿದೆ. ನಿಮ್ಮಿಬ್ಬರಿಂದ ನಮ್ಗೆ ಅವಮಾನ ಮಾಡ್ಬಿಟ್ರಿ. ಥೂ, ನಿನ್ನ ಜನ್ಮ ಕೊಟ್ಟ ನನ್ನ ಜನ್ಮಕ್ಕೆ ಎಷ್ಟು. ಮದ್ವೆ ಆಗೋಗಿ ಆ ಮನೇಲಿ ಏನೋ ಸಾಧಿಸ್ತೀಯ ಅಂದ್ರೆ ಮದ್ವೆ ಮುರ್ಕೊಂಬಂದು ಇಲ್ಲಿ ಕೂತಿದ್ಯಲ್ಲೇ. ಈ ಮನೆ ವಸೂಲ್ ದಾಟ್ ಹೋಗಿದ್ದಾಳೆ ಸರ್. ಇನ್ನು ಈ ಮನೆ ಋಣ ಮುಗೀತು, ನೀವೆಲ್ಲ ಹಾಳಾಗೋಗ್ತೀರಾ ಅಂತ ಶಾಪ ಹಾಕಿ ಮನೆ ಆಚೆ ಹೋದ್ಲು ಸರ್. ಯಾವ ಪ್ರೀತಿ ಈ ಮನೆಗೆ ನೆಮ್ಮದಿ ತರುತ್ತೆ ಅನ್ಕೊಂಡಿದ್ನೋ ಆ ಪ್ರೀತಿ ಇವತ್ತು ಈ ಮನೆ ನೆಮ್ಮದಿ ಕಿತ್ಕೊಂಡೋಗಿದೆ ಸರ್. ಈ ಮನೆ ವಸೂಲು ದಾಟಿ ಹೋಗಿದೆ ಸರ್. ಈ ಸಂಬಂಧನೂ ಬೇಡ, ಈ ಸಂಸಾರನೂ ಬೇಡ, ಈ ಮನೆ ಋಣ ಮುಗೀತು ಅಂತ ವಸೂಲ್ ದಾಟ್ ಹೋಗಿದ್ದಾಳೆ ಸರ್. ಶರಣ್ಯ, ಏನೇ ಹೀಗಾಗೋಯ್ತು? ಗೀತಾ ಹೇಳಿದ್ದನ್ ಕೇಳಲಿಲ್ಲ, ಕೊಟ್ಟ ಎಚ್ಚರಿಕೆನ ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಇಷ್ಟಕ್ಕೂ ಗೀತಾ ಆ ವಿಜಿ ಮನೇನ್ ಬಿಟ್ಟು ಯಾಕೆ ಹೋಗ್ಬೇಕಾಗಿತ್ತು? ಹೌದು, ಗೀತಾ ಅಲ್ಲಿ ಇದ್ದಿದ್ರೆ ವಿಜಿ ಈ ರೀತಿ ಪ್ರಸ್ತಾವನ ಕರೆಸಿ ಮಾತಾಡಕ್ ಆಗ್ತಿತ್ತಾ? ಅವತ್ತು ಕ್ಲಾಸ್ ಬಂಕ್ ಮಾಡಿ ವಿಜಿ ಮಾಡಿದ ಮೆಗಾ ಪ್ಲಾನ್ ಗೀತಾ ಮನೆಯಿಂದ ಹೊರಡುದು ಅನ್ಸುತ್ತೆ ಕಣೆ. ಇವಳು ಹೊಸ್ಲು ದಾಟಿದಾಳೆ, ಅವನು ಗೂಬೆ ಕೂರ್ಸಿದಾನೆ. 100%. ಈಗ ಗೀತಾ ಕತೆ ಮುಗೀತು ಕಣ. ಅದ್ ಹೇಗೆ ಹೇಳ್ತೀಯ? ಗೀತಾ ಏನೋ ಪ್ಲಾನ್ ಮಾಡ್ತಾಳೆ. ನಿನ್ ತಲೆ ಇನ್ನೇನ್ ಪ್ಲಾನ್ ಮಾಡಕ್ ಸಾಧ್ಯ ಹೇಳು? ಇಡೀ ಸಮಾಜಕ್ಕೀಗ ಗೀತಾ ಮಂತ್ರಿ ಮನೆಯಿಂದ ಸಂಸಾರನ ಒತ್ಕೊಂಡು ಹೋದಳ ಸುದ್ದಿ ಸ್ಪಷ್ಟವಾಗಿ ಗೊತ್ತಾಗ್ಬಿಟ್ಟಿದೆ. ಕಟ್ಕೊಂಡ್ ಗಂಡ ತನ್ನ ಅಮ್ಮನ ಸಮ್ಮುಖದಲ್ಲಿ ಪ್ರೆಸ್ ಮೀಟ್ ಮುಂದೆ ಈ ವಿಷಯನ ಹೇಳ್ತಿದ್ದಾನೆ ಅಂದ್ರೆ ನಮ್ದೇ ಇರೋರು ನಂಬುವಾಗ ಆಗತ್ತೆ. ಈಗ ಮತ್ತೆ ಗೀತಾ ಮನೆಗೆ ಹೋಗೋ ಯಾವ ದಾರಿನೂ ಇಲ್ಲ. ಹಾಗಾದ್ರೆ ಗೀತನ್ ಬದುಕು ಅಷ್ಟೇನಾ? ಅಷ್ಟೇ. ವಿಜಿ ಮನೆ ಬಾಗ್ಲು ಗೀತಾಗೆ ಶಾಶ್ವತವಾಗಿ ಮುಚ್ಚೋಯ್ತು. ಯಾವ ಸತ್ಯನ ಅವನ್ ಬಾಯಿಂದ ಈಚೆ ತರಬೇಕು ಅಂತ ಅನ್ಕೊಂಡಿದ್ಲೋ ಆ ಉದ್ದೇಶ ಸತ್ತೋಯ್ತು. ಇಡೀ ಸಮಾಜಕ್ಕೆ ಗೀತಾ ವಿಜಯನ ಮದ್ವೆ ಆಗಿರೋ ವಿಷಯ ಯಾವ ಪ್ರೆಸ್ ಹೇಳಿತ್ತೋ ಇವತ್ತು ಅದೇ ಪ್ರೆಸ್ಸು ಗೀತಾ ಗಂಡನ ಮನೆ ಬಿಟ್ಟೋದ್ಲು ಅಂತ ಬಂಬಡ ಬಜಾಯಿಸುತ್ತೆ. ಇಡೀ ಜೀವನ ಗೀತಾ ಒಬ್ಬಂಟಿಯಾಗಿ ಇದೇ ಕೊರಗಲ್ ಒದ್ದಾಡ್ಬೇಕಾಗತ್ತ. ಅಂತೂ ಈ ದೊಡ್ಡೋರ್ ಸವಾಸ ಇಷ್ಟೇ ಕಣೆ. ತಿರುಗಿ ಬಿದ್ದೋರ್ನ ತಿರುಗಿ ಬರ್ದೇ ಇರೋ ತರ ಮಾಡ್ಬಿಡ್ತಾರೆ, ತಲೆ ಎತ್ಕೊಂಡ್ ತಿರುಗದೆ ಇರೋರ್ ತರ ಮಾಡ್ಬಿಡ್ತಾರೆ. ನಿನ್ ಸುಳ್ಳಿನ ಮದ್ವೆ ಮುರಿದು ಬಿದ್ದಿದ್ದಕ್ಕೆ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ವಿಜಿ. ಏನೋ ಕುಡಿಬೇಕಾಗಿದ್ದ ಗ್ಲಾಸಲ್ಲಿ ಇನ್ನೇನೋ ಕುಡಿತಾ ಇದೀವಿ. ಸದ್ಯಕ್ಕೆ ಸಾಫ್ಟ್ ಡ್ರಿಂಕ್ ಅಲ್ಲೇ ಸುಖ ಕಾಣಬೇಕು. ನಮ್ಮ ನೇಚರ್ ಹಂಗೆ, ಯಾವ್ದಕ್ಕೆ ಬೇಕಾದ್ರೆ ಅಡ್ಜಸ್ಟ್ ಆಗ್ಬಿಡ್ತೀವಿ ನಾವು, ಅಲ್ವೇನಾ ವಿಜಿ? ಮಾಮ, ಅದಕ್ಕೆ ಬೇರೆ ಪಾರ್ಟಿ ಮಾಡೋಣ ಬಿಡು. ಆದ್ರೂ
ಏನ್ ಟೆಕ್ನಿಕ್ಕು, ಬ್ರಿಲಿಯಂಟ್ ಕಣೋ ನೀನು. ಲವ್ ಯು. ಗಂಡಸರ ಕಣ್ಣೀರಿಗೂ ಬೆಲೆ ಇದೆ ಅಂತ ತೋರಿಸಿಕೊಟ್ಟಂತ ಕಲಿಗಾಲದ ಭಗೀರಥ ನೀನು. ಬ್ರಿಲಿಯಂಟ್ ಮತ್ತೊಮ್ಮೆ ಚೇಸ್. ಮಾಮ ಇಷ್ಟೊತ್ತಿಗೆ ಏನಾಗಿರುತ್ತೆ ಹೇಳ? ಇಷ್ಟೊತ್ತಿಗೆ ಇಡೀ ರಾಜ್ಯ ಸ್ಪ್ರೆಡ್ ಆಗಿರುತ್ತೆ. ಆ ಗೀತಾನ ಮೀಡಿಯಾದವ್ರು ಹಿಂಗ್ ಹಾಕೊಂಡು ನಕ್ ಮಾಡ್ತಾ ಇರ್ತಾರೆ. ಒಂದೊಂದು ಚಾನಲ್ ಅಲ್ಲಿ ಒಂದೊಂದು ಟೈಟಲ್ ಬಂದಿರುತ್ತೆ. ಅಮಾಯಕ ವಿಜಿ, ಅಹಂಕಾರಿ ಗೀತಾ. ಇನ್ನೊಂದು ಟಿವಿನಲ್ಲಿ ಏನದು, ಬಡತನದ ಸೊಕ್ಕು, ಇನ್ಮೇಲೆ ಮಣ್ಣು ಮುಕ್ಕು. ಕೇಳೋಕೆ ಚಂದ. ಎಲ್ಲ ಕಡೆ ಬ್ರೇಕಿಂಗ್ ನ್ಯೂಸ್. ಮಿನಿಸ್ಟರ್ ಸೂರ್ಯಪ್ರಕಾಶ್ ಮಗ ಭಾನುಮತಿ ಮಗ ವಿಜಿ ದೇವ್ರಂತ ಗಂಡ, ಸಿಕ್ಕವಳು ದೆವ್ವದಂತ ಹೆಂಡತಿ ಅನ್ನೋ ನ್ಯೂಸ್. ಅದೆಲ್ಲ ಓಲ್ಡ್ ಟೈಟಲ್ ತಂಗೆವ. ಈಗ ಟ್ರೆಂಡ್ ಚೇಂಜ್ ಆಗಿದೆ. ಈಗ ಏನಿದ್ರು ಶ್ರೀಮಂತಿಕೆಯ ಸಿಸ್ಟಮ್ ನಿಂದ ಡಿಲೀಟ್ ಆದ ಗೀತಾ, ಸ್ವಾಭಿಮಾನದ ಮಾನ ಕಳೆದ ಸ್ತ್ರೀಕೋದ ವೈರಸ್. ವಾಟ್ ಎವರ್, ಅದೇನಾದ್ರೂ ಆಗಿರ್ಲಿ ಅಣ್ಣ, ಒಟ್ನಲ್ಲಿ ವಿಜಿ ಮದ್ವೆ ಅಳ್ಸೋಯ್ತು ಅನ್ನೋದು ಎಲ್ಲರಿಗೂ ಗೊತ್ತಾಯ್ತು. ನಮ್ ವಿಜಿ ಬದುಕಿಗೆ ಅಂಟ್ಕೊಂಡಿದ್ದ ಕೊಳಕ್ ಮಳ್ಳ ಕಾಲಿಗೆ ಬುದ್ಧಿ ಹೇಳಿ. ಇನ್ ಮುಂದೆ ನೀನು ಫ್ರೆಶ್ ಮದುಮಗ. ಮನೆ ಮುಂದೆ ಹುಡುಗಿರ ಕ್ಯೂ ಇರುತ್ತೆ. ನಿಂಗೆ ಯಾರನ್ನು ಬೇಕೋ ಅವ್ರನ್ನ ಚೂಸ್ ಮಾಡ್ಕೊಂಡು ಮದುವೆ ಆಗ್ಬಿಡು. ಅದೆಲ್ಲ ಆಮೇಲಿನ ವಿಷಯ ಅಣ್ಣ. ಅವಳು ಯಾವುದೇ ಕಾರಣ ಇಟ್ಕೊಂಡು ಈ ಮನೆ ಒಳಗೆ ಬರೋ ಹಾಗೆ ಆಗ್ಬಾರ್ದು. ಬರೋಕ್ ಸಾಧ್ಯ ಇಲ್ಲ ಅಮ್ಮ. ಬರೋಕ್ ಪ್ರಯತ್ನ ಮಾಡಿದ್ರೆ ಈ ಮನೆಗೆ ಬರೋಕ್ ಮುಂಚೆ ಬೀದಿ ಜನ ಗೀತನ ಒದ್ದು ಇನ್ನೆಷ್ಟೇ ಆಟ ಆಡ್ತೀಯ ಅಂತ ಅಟ್ಟ ಆಡ್ಸ್ಕೊಂಡು ಹೊಡಿತಾರೆ. ಆದ್ರೆ ಸದ್ಯಕ್ಕಿರೋ ಸಮಸ್ಯೆ ಒಂದೇ. ಏನ್ ಮಗನೆ? ಸುದ್ದಿ ಅಪ್ಪನ ಕಿವಿಗೂ ಬೀಳುತ್ತೆ. ಬಿದ್ದ ತಕ್ಷಣ ಹೊರಟು ಬರ್ತಾರೆ. ಆಗ ನಾನಿದ್ದೀನಲ್ವೇನೋ, ಇಲ್ಲಿ ತನಕ ನಿನ್ನಾಟ ನೀನ್ ಆಡ್ದೆ, ಇನ್ನು ನನ್ನ ಆಟ ನಾನು ಆಡ್ತೀನಿ. ಅಂದ್ಮೇಲೆ ಮುಗೀತು ಬಿಡು ವಿಜಿ. ನಿನ್ನಾಟ ಲಗೋರಿ ಆದ್ರೆ ನನ್ನ ತಂಗಿಯಮ್ಮಂದು ಚೂರ್ ಚೆಂಡು. ಗುರಿ ಇಟ್ಟು ಬೀಸದ ಅಂದ್ರೆ ಕಬ್ಬಣ ಆದ್ರೂ ಹಂಗೆ ಬೆಂಡು. ಏನೇ ಹಾಗೆ ನುಂಗೋ ತರ ನೋಡ್ತಾ ಇದ್ಯಾ? ಮಾತಾಡೆ. ಅಪ್ಪ, ಅಳಿಯಂದ್ರು ಆಡಿದ್ ಗೇಮ್ ಅಂದೆ, ನಾನ್ ಆಡಿದ್ ಗೇಮ್ ಅಂದೆ, ಆದ್ರೆ ನೀನ್ ಆಡಿದೇನಪ್ಪ? ಗೀತಾ, ಹೋಗ್ಲಿ ಬಿಡಮ್ಮ. ಅಮ್ಮ, ನೀನ್ ಸುಮ್ನೆ ಇರಮ್ಮ. ಅಂದ್ರೆ ಅಪ್ಪ ನನ್ ಮೇಲೆ ತೋರ್ಸಿದ್ ಪ್ರೀತಿ ಸುಳ್ಳು. ನಿನ್ನಂತ ಮಗಳನ್ ಪಡೆಯಕ್ಕೆ ನಾನ್ ಗರ್ವ ಪಡ್ತಿದ್ದೀನಿ ಅಂತ ಹೇಳಿದ್ದು. ಬೊಗಳೆ, ನನ್ ಮಗಳು ಗೀತಾ ಅನ್ನೋದಕ್ಕಿಂತ ಗೀತಾ ತಂದೆ ನಾನು ಅನ್ನೋದ್ರಲ್ಲಿ ಒಂದ್ ತೂಕ ಜಾಸ್ತಿ ಇದೆ ಅಂತ ಹೇಳಿದ್ದು. ನಾಟಕ. 2 ದಿವಸ ಇದ್ದು ಹೋಗು ಅಂತ ಬಲವಂತ ಮಾಡಿದ್ದು. ಕಪಟ. ಹಾಗಾದ್ರೆ ನಿನ್ ಪಾಲಿಗೆ ನಾನು ಮಂತ್ರಿಗಳ ಸೊಸೆ ಆಗಿದ್ರೆ ಲಾಭದ ಮಗಳು, ಈಗ ಅದೇ ಹಳೆ ಸಾಲ. ಅಮ್ಮ, ಇದೆಲ್ಲ ನಿನಗೆ ಗೊತ್ತಿತ್ತಾ? ಗೊತ್ತಿತ್ತು ಕಣೆ. ಈಗಾದ್ರೂ ನಿನ್ ಮನ್ಸಿಗೆ ಸುಳ್ಳು ಸಮಾಧಾನ ಸಿಕ್ಕಿ ನಿನ್ ಗಂಡನ ಮನೆಗೆ ಹೋದ್ರೆ ಸಂತೋಷವಾಗಿರ್ತೀಯೇನೋ ಅನ್ಕೊಂಡೆ ಗೀತಾ. ಇನ್ನೇನೆ ಚೆನ್ನಾಗಿರೋದು ಪಿಂಡ.
ಇರೋ ನೆಲೆನು ಕಳ್ಕೊಂಬಂದು ಕೂತಿದ್ದಾಳಲ್ಲ ಈ ಮನೇಲಿ. ಅಯ್ಯಯ್ಯೋ, ಈ ಮುಖಕ್ಕೆ ಸ್ಪೆಷಲ್ ಕೇಕ್ ಬೇರೆ ಆರ್ಡರ್ ಮಾಡಿ ತಗೊಂಡು ಬಂದೆ. ಇದಕ್ಕೆ ದುಡ್ಡು ಬೇರೆ ದಂಡ. ಅಯ್ಯೋ, ಏನ್ ಮಾಡ್ಲಿ? ರೀ, ಎಂಥ ಕೆಲಸ ಮಾಡ್ತಾ ಇದ್ದೀರಾ? ತಪ್ಪು ಮಾಡಿರೋದು ನೀವು. ಈಗ ಆ ಕೋಪನ ಅವಳ ಮೇಲೆ ತೋರಿಸ್ತಿದ್ದೀರಲ್ಲ, ಇದು ಯಾವ ನ್ಯಾಯ ರೀ? ಏ ಸುಶೀಲಾ, ಅನ್ಯಾಯ ಮಾಡಿರೋದು ಅವಳು ಕಣೆ. ಅವಳಿಗೆ ಹೇಳೆ ನೀನು. ನೀನ್ ಹೆತ್ತಾಗ್ಲೇ ಹೇಳಿಲ್ವೇನೆ ಈ ದರಿದ್ರನ ಈ ಮನೆಗೆ ಯಾಕೆ ತಗೊಂಡ್ ಬರ್ತಿದ್ಯಾ ಅಂತ? ಈ ದರಿದ್ರ ಯಾವತ್ತು ಈ ಮನೆಗೆ ಹೊಕ್ಕಿಸ್ಕೊಳ್ತೋ ಅವತ್ತಿಂದ ಈ ಜನ್ಮಕ್ಕೆ ಅದೃಷ್ಟ ಅನ್ನೋದೇ ಇಲ್ಲ. ಈಗ್ಲಾದ್ರೂ ಏನೋ ಗ್ರಹಚಾರ ಸಂದರ್ಭಕ್ಕೆ ಸಿಕ್ಕಿ ಆ ಮಂತ್ರಿ ಮಗನ ಮದುವೆ ಆಗಿದ್ದಾಳೆ ಅನ್ಕೊಂಡ್ರೆ ಈಗ ಬಂದು ಇಲ್ಲಿ ಒಕ್ಕಳಿಸಿದಾಳೆ ನೋಡೆ. ನಾನ್ ಬರ್ತಿರ್ಲಿಲ್ಲ, ಕರ್ಸ್ಕೊಂಡಿದ್ದು ನೀವು. ನಿಮ್ ಅಳಿಯಂದ್ರಿಟ್ಟು ಕಣ್ಣೀರ್ಗೆ ನೀವ್ ಕರ್ಗದ್ರಿ, ನನ್ನನ್ನ ಇಲ್ಲಿಗೆ ನಾಟಕ ಮಾಡಿ ಕರ್ಸ್ಕೊಂಡ್ರಿ. ಇದೇ ಚಾನ್ಸ್ ನ ಉಪಯೋಗಿಸ್ಕೊಂಡು ಆ ನಿಮ್ ಅಳಿಯಂದ್ರು ಗಂಡ ಬಿಟ್ಟೋಳನ್ನ ಪಟ ಕಟ್ಟಿದ. ಈ ಟೈಮಲ್ಲಿ ಒಬ್ಬ ತಂದೆ ಕೋಪ ಬರ್ಬೇಕಾಗಿರೋದು ಇಂಥ ಚಿಲ್ರೆ ಕೆಲಸ ಮಾಡಿದ ಆ ಅಳಿಯಂದ್ರ ಮೇಲೆ. ಅದನ್ ಬಿಟ್ಟು ಈಗ ಎಗ್ರಾಡ್ತಿರೋದು ನನ್ ಮೇಲೆ. ಇದ್ ಯಾವ ನ್ಯಾಯನಪ್ಪ? ನಿನ್ನ ತವರ ನ್ಯಾಯ, ನಿಮ್ಮಪ್ಪನ ನ್ಯಾಯ. ಕಡೆಗೆ ನೀನನ್ನು ಕೊಟ್ಟಿದ್ದು ನೋವೇ. ಅಲ್ಲಿ ಅವರು ಆರಾಮಾಗಿ ಎಂಜಾಯ್ ಮಾಡ್ತಿರ್ತಾರಲ್ಲ, ಅಯ್ಯೋ ನನ್ನ ಹೊಟ್ಟೆ ಉರಿತಾ ಇದೆ ಕಣೆ. ಅಯ್ಯಯ್ಯೋ, ನನ್ನ ಹೊಟ್ಟೆ ಉರಿತಾ ಇದೆಯಲ್ಲ. ಕುಬೇರನ ಖಜಾನೆನ ಒದ್ದು ಬಂದ ದಡ್ಡಿ ಕಣೆ ನಿನ್ನ ಮಗಳು ಗೀತಾ.